ಸೊ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ರಾಕ್ಸ್ ಬೆಳಗಾವಿ. ಎಲ್ಲ ಹೆಂಗದ್ರಿ? ಐ ಹೋಪ್ ಎಲ್ಲ ಮಸ್ತ್ ಅದಾರ ಅಂತ ತಿಳ್ಕೊಂಡು ನಾವು ಹಂಗೆ ಮಸ್ತ್ ಇರ್ರಿ. ಮತ್ತು ಇವತ್ತು ನಾವು ಎಲ್ಲಿ ಬಂದೇವಪ್ಪ ಅಂದ್ರೆ ನಮ್ಮ ಬೆಳಗಾವಿದಾಗಿರೋ ಖಾನಾಪುರ ಮತ್ತು ರಾಮನಗರ ಹೈವೇ ಅಂತ ಅಂದ್ರೆ ಗೋವಾಕ್ಕೆ ಹೋಗೋ ಹೈವೇಗೆ ಬಂದೇವ್ರಿ. ಯಾಕಂದ್ರೆ ನಮ್ಮ ಬೈಕ್ ಫ್ಯೂಚರ್ ಮಾಡಕ್ಕೆ ಮತ್ತು ಈಗ ನಮ್ಮ ಮನೆಯಿಂದ ಏನು ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದೀನಿ, ಅದು ರೆಕಾರ್ಡ್ ಆಗಿಲ್ಲರಿ. ಸ್ವಲ್ಪ ಗೋಪ್ರೋದಾಗ ಪ್ರಾಬ್ಲಮ್ ಆಗಿತ್ತು. ಇಲ್ಲರಿ ಮತ್ತೊಂದು ಸಲ ಮಾಡೋಣ. ಮತ್ತು ಇವತ್ತು ಏನು ಹೇಳೋದಂದ್ರೆ ನಮ್ಮ ಕಿಂಗ್ ರೀ, ಅಂದ್ರೆ ನಮ್ಮ ಬೈಕ್ಗೆ ಒಂದು ಹೆಸರು ಇಟ್ಟಿದ್ದೀನಿ ರೀ, ಕಿಂಗ್ ಅಂತೇಳಿ ಯಾಕೆ ಇಟ್ಟಿದ್ದೀನಿ ಅಂದ್ರೆ ನನಗೆ ಒಂದು ಇನ್ಸ್ಟಾಗ್ರಾಮ್ದಾಗ ಫೋಲ್ ಹಾಕಿದ್ನಿ ರೀ ನಾನು, ಕಿಂಗ್ ಮತ್ತು ಹುಲಿ ಅಂತ ಹಾಕಿದ್ನಿ ರೀ. ಹುಲಿ ಯಾಕೆ ಹಾಕಿದ್ನಿ ಅಂದ್ರೆ ಹುಲಿ ಅಂದ್ರೆ ಇಷ್ಟ ರೀ ನಂಗೆ ನೇಮ. ಯಾಕಂದ್ರೆ ನಾವು ಡಿ ವಿ ಫ್ಯಾನ್ಸ್ ರೀ. ಡಿ ವಿ ಒಂದು ಬೈಕ್ ಇತ್ತು ರೀ, ZX10RR. ಆ ಬೈಕ್ ಒಂದು ಹುಲಿ ಅಂತೇಳಿ ಕರ್ನಾಟಕದಾಗ ಫೇಮಸ್ ಮಾಡಿದ್ರಿ ನಮ್ಮ ಡಿ ವಿ ಅವರ. ಆ ಬೈಕ್ದಿಂದ ನಮಗೂ ಫುಲ್ ಕ್ರೇಜ್ ಇಷ್ಟ ಆಗೋದು. ಒಟ್ಟು ಬೈಕ್ಗಳ ಮ್ಯಾಗೆ ಇಂಟ್ರೆಸ್ಟ್ ಮೊದಲಿಂದನೂ ಇತ್ತು ರೀ. ಅದಕ್ಕಿಂತ ಅವರು ವ್ಲಾಗ್ ನೋಡಿ ಮತ್ತು ಜಾಸ್ತಿ ಆಗೈತಿ. ಇನ್ನೂ ಅದಾರ ರೀ, ಇನ್ನೂ ಬೇಜಾನ್ ಜನ ಅದಾರ ಕನ್ನಡದಾಗ. ಅವರು ಇಷ್ಟ ನನಗೆ. ಯಾರು ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೆಸರು ಇರೋಂಗಿಲ್ಲ, ಬಟ್ ಡಿ ವಿದು ಮೊದಲಿಂದ ನೋಡ್ಕೊಂಬಂದೇನು. ಮತ್ತು ಏನಪ್ಪ ವಿಷಯ ಅಂದ್ರೆ ಸ್ವಲ್ಪ ಸುಸ್ತಾಗತೈತಿ ರೀ, ಸ್ವಲ್ಪ ಹೆಲ್ಮೆಟ್ ಹಾಕಿದ್ದೀನಲ್ಲ ಅದಕ್ಕೆ. ಮತ್ತು ಏನಪ್ಪ ವಿಷಯ ಅಂದ್ರೆ ನಮ್ಮ ಬೈಕ್, ನಮ್ಮ ಕಿಂಗನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ರೀ ಇವತ್ತು. ಏನೇನು ಏನೇನು ಸ್ಪೆಸಿಫಿಕೇಷನ್ ಐತಿ ಅಂತೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಏನೋ ಆಗೈತಿಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಆಗೈತಿ. ಸ್ಕ್ರ್ಯಾಚಸ್ ಆಗೈತಿ ಇಲ್ರಿ. ಮತ್ತು ನಮ್ಮ ಕಿಂಗ್ ಬಗ್ಗೆ ಹೇಳ್ಬೇಕಂದ್ರೆ 2023 ಮಾಡಲ್ಲ, 2023 ಮಾಡಲ್ 411 ಹಿಮಾಲಯನ್ 411. ಮತ್ತು ಈ ಬೈಕ್ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದ್ದಂಗೆ ಇದ್ರ ಸೆಗ್ಮೆಂಟ ಬೇರೆ ರೀ. ಮತ್ತು ಇದನ್ನು ಹೋಗಿ ಬೇರೆ ಬೈಕ್ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ, ನಂದು ಹೆಚ್ಚ ನಿಂದು ಹೆಚ್ಚ ಅಂತ. ಯಾಕಂದ್ರೆ ಇದ್ರದ್ದು ಫ್ಯೂಚರ್ ಏನೈತಿ ಅಂದ್ರೆ ಆಫ್ ರೋಡಿಂಗ್ ಅಂದ್ರೆ ಸ್ಪೆಷಲಾಗಿ ಆಫ್ ರೋಡಿಗಾಗಿ ಮಾಡಿದ್ದು ಬೈಕ್ ಇದು. ಆಫ್ ರೋಡ್ ಅಂದ್ರೆ ಈಗ ಎಲ್ಲ ಲೇ ಲಡಾಖ್ ರೋಡ ಮತ್ತು ಹಿಂಗೆ ಹಳ್ಳದಿನ್ನಿ ಇರ್ತಾವಲ್ಲ, ಆ ಥರ ರೋಡ್ಗೆ ಸ್ಪೆಷಲಾಗಿ ಡಿಸೈನ್ ಮಾಡಿರೋ ಬೈಕ್ ಇದೆ. ಇದನ್ನ ಹೋಗಿ ನೀವು ಟಾಪ್ ಸ್ಪೀಡ್ ಚೆಕ್ ಮಾಡೀನಿ ಮತ್ತು ಬೇರೆ ಬೈಕ್ ಕಂಪೇರ್ ಮಾಡೀನಿ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದ್ರದ್ದು ಸೆಗ್ಮೆಂಟ ಬೇರೆ, ಬೇರೆ ಬೈಕದ ಅವಕೂರ್ ಸೆಗ್ಮೆಂಟ ಬೇರೆ. ಅವಕೂರದ ಡಿಸೈನ್ ಅವಕ್ಕೆ ಸೆಗ್ಮೆಂಟ್ ಬೇರೆ ಬೇರೆ ಫ್ಯೂಚರ್ ತಲೆಯಾಗಿ ಇಟ್ಕೊಂಡು ಮಾಡಿರ್ತಾರೆ ರೀ. ಮತ್ತು ಈಗ ಏನು ಹೇಳ್ಬೇಕಂದ್ರೆ ಫಸ್ಟ್ದಾಗಿ ನಮ್ದು ಇಂಜಿನ್ ಬಂದುಬಿಟ್ಟು 411cc ರೀ. 411cc ಇಂಜಿನ್ ಬರ್ತೈತೆ. ಇದಕ್ಕೆ ಏರ್ ಕೂಲ್ಡ್ ಇಂಜಿನ್ ಬರ್ತೈತಿ. ಮತ್ತೇನು ಹೇಳ್ಬೇಕಂದ್ರೆ ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 15 ಲೀಟರ್ ರೀ. 15 ಲೀಟರ್ ಅಂದ್ರೆ ಒಂದು 400-450 ಮಟ ಅರೌಂಡ್ ಹೋಗ್ಬೋದು ನಮ್ಗೆ ಕಿಲೋಮೀಟ್ರ. ಮತ್ತೇನು ಹೇಳೋಣ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಗೊತ್ತಾಗತ್ತಿಲ್ಲ. BS6 ಮಾಡಲ್ ರೀ ಇದು. 2023 ಅಂದ್ರೆ ಎಲ್ಲರಿಗೂ ಗೊತ್ತಾಗಿರ್ತೈತಿ. BS6 ಮಾಡಲ್ಲ. ಇದಕ್ಕೆ ಏನು ಕೊಟ್ಟಾರಂದ್ರೆ ಇದೊಂದು ಮಿಸ್ಟೇಕ್ ಮಾಡ್ಯಾರ್ರಿ. ಯಾಕಂದ್ರೆ ಇಲ್ಲಿ LED ಕೊಡೋದಿತ್ತು, ಬಟ್ ಇವ್ರು ಏನು ಮಾಡಿದಾರೆ ಅಂದ್ರೆ ಹೆಲೋಜಿನ್ ಹೆಡ್ಲೈಟ್ ಕೊಟ್ಟಾರು ಮತ್ತು ಹೆಲೋಜಿನ್ ಇಂಡಿಕೇಟರ್ಸ್ ಕೊಟ್ಟಾರು. ಹಿಂದೆ ಮುಂದೆ 2 ಹೆಲೋಜಿನ್ ರೀ. ಮತ್ತು ಇದಕ್ಕೇನಂದ್ರೆ ಡ್ಯುಯಲ್ ಚಾನಲ್ ABS ಬರ್ತೈತಿ ರೀ, ಸೂಟೇಬಲ್ ABS. ಮತ್ತು ಫ್ರಂಟ 300 mm, ರಿಯರ 200 mm ಡಿಸ್ಕ್ ಪ್ಲೇಟ್ ಬರ್ತೈತಿ ಗೈಸ್. ಆಗ ಹೇಳಿದಂಗೆ 411cc ಏರ್ ಕೂಲ್ಡ್ ಇಂಜಿನ್. ಮತ್ತು ಇದ್ರದ್ದು 24.3 PS ಪವರ್ ಬರ್ತೈತಿ. ಮತ್ತು 32 Nm ಟಾರ್ಕ್. ಲೋ ಎಂಡ್ದಾಗ ಟಾರ್ಕ್ ಅಂತೂ ಫುಲ್ ಬೆಂಕಿ ಪಿಕಪ್ ಅಂತ ತಿಳ್ಕೊರಿ. ಯಾಕಂದ್ರೆ ಇದನ್ನು ಪಿಕಪ್ ಅಂದ್ರೆ ಬೆಂಕಿ ಐತಿ, ಹೇಳಕ್ಕೆ ಬೇಡ. ಲೋ ಎಂಡ್ ಟಾರ್ಕ್ದಾಗ ಮಸ್ತ್ ಸ್ಮೂತಾಗಿ ಮಸ್ತ್ ಕೊಟ್ಟಾರ್ರಿ ಪಿಕಪ್. ಎಷ್ಟನೇ ಗೇರ್ದಾಗಿದ್ರೂ ಫೀಲ್ ಆಗಂಗಿಲ್ಲ. ಸೀಟ್ ಹೈಟ್ ಬಂದುಬಿಟ್ಟು 800 mm. ಇಲ್ಲಿ ನೋಡ್ರಿ ನಾ ಕೂತ್ಕೋತೀನಿ ಈಗ. ಎಷ್ಟಂದ್ರೆ ನಾನು 5.7 ಐತಿ ಹೈಟ. 5.7 ಹೈಟ್ದವ್ರು ಫುಲ್ ಕಂಫರ್ಟಾಗಿ ಕುಂದಿರ್ಬೋದು. 5.5 ಇದ್ರೂ ನಡಿತೈತಿ, ಬಟ್ 5.7 ಇದ್ರೆ ಮಾತ್ರ ಮಸ್ತ್ ಕಂಫರ್ಟ. ಅದಕ್ಕಿಂತ ಹೆಚ್ಚು ಹೈಟ್ ಇದ್ರೆ ನಡಿತೈತಿ, ಬಟ್ 5.7 ಅಂತೂ ನನಗಂತೂ ಕಂಫರ್ಟ್ ಹೈಟ್ ಐತಿದ ಸೀಟ್ ಹೈಟ. ಮತ್ತು 5.5 ಇದ್ದರೂ ನಡಿತೈತಿ ರೀ, ಹಾಗೇನಿಲ್ಲ ಪ್ರಾಬ್ಲಮ. 800 mm ಐತ್ರಿ ಹೈಟ್ ಸೀಟದ. ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ 220 mm ಬರ್ತೈತಿ. 220 mm ಮತ್ತು ಹೈಟ್ ಬರ್ತೈತಿ ಅಂದ್ರೆ ಎಲ್ಲಿ ಬೇಕಾದಲ್ಲಿ ನೀವು ಪವರ್ಫುಲ್ ಹಾಕ್ರಿ. ಇಂಥದ್ದು ಬೇಕಾದ್ರೆ ಹದಿಸ್ರಿ, ಹತ್ತೈತಿ ಇದು ಗಾಡಿ, ಏನು ಪ್ರಾಬ್ಲಮೇ ಇಲ್ಲ. ಟೈರ್ ಸೈಜ್ ಹೇಳ್ಬೇಕಂದ್ರೆ 21 ಇಂಚಸ್ ಫ್ರಂಟ. ಮತ್ತು ರಿಯರ್ ಬಂದುಬಿಟ್ಟು 17 ಇಂಚಸ್ ಸೈಜ್ ಬರ್ತೈತಿ ರೀ ಟೈರ್ದ. ಮತ್ತು ಮುಂದೆಲ್ಲ ಹೇಳ್ತೇನೆ ರೀ. ಮತ್ತೇನೇನೈತಿ ನನಗೆ ಎಷ್ಟು ತಿಳಿದೈತೆ ಅಷ್ಟು ಹೇಳ್ತೇನೆ ರೀ. ಏನ್ರಿ ಮಿಸ್ಟೇಕ್ ಇದ್ರೆ ಸಾರಿ, ಕಮೆಂಟ್ ಮಾಡಿರಿ. ಮತ್ತು ನೋಡಿರಿ ನಮ್ದು ಮೀಟ್ರದ
ಇಲ್ಲಿ ಏನೇನು ಬರ್ತೈತೆ ಅಂದ್ರೆ ಇದು ಸ್ಪೀಡ್ ಮೀಟ್ರ, ಇದು RPM, ಇಲ್ಲಿ ಫ್ಯೂಯಲ್ದ, ಇಲ್ಲಿ ನ್ಯಾವಿಗೇಷನ್. ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ರಿ, ಇದು ಕಂಪ್ನಿಯಿಂದ ಬರೋಂಗಿಲ್ಲ. ಇದಕ್ಕೊಂದು ವೈರ್ ಬಿಟ್ಟಿರ್ತಾರೆ ಅವ್ರು, ಅದನ್ನು ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೋಬೇಕು. ಅದ್ರ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ನ್ಯಾವಿಗೇಷನ್ದ, ಅದು ಇರಲಿ ಬಿಡ್ರಿ, ಸ್ಕಿಪ್ ಮಾಡಿರಿ. ಟಾಪ್ ಸ್ಪೀಡ್ 160 ಮೀಟರ್ದಾಗ ಕೊಟ್ಟಾರ್ರಿ, ಬಟ್ 130 ಮಟ್ಟ ಹೋಗ್ಬೋದು ಅಂತ ಐತಿ. 130-35 ಲಾಸ್ಟ್ ಅಷ್ಟೇ ರೀ. ಟಾಪ್ ಸ್ಪೀಡ್ ಚೆಕ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಇಲ್ಲಿ ಟೈಮ್ ತೋರಿಸ್ತೈತಿ, ಮತ್ತು ನಮ್ದು ರನ್ನಿಂಗ್ ತೋರಿಸ್ತೈತಿ, ಎಷ್ಟಾಗೈತೆ ಅಂತ, ಟ್ರಿಪ್ ಡಿಗ್ರಿ ಸೆಲ್ಸಿಯಸ್ ಎಷ್ಟೈತೆ ಅಂತ ತೋರಿಸ್ತೈತಿ. ಮತ್ತು ಪೆಟ್ರೋಲ್ ಫ್ಯೂಯಲ್ ತೋರಿಸ್ತೈತಿ. ಇಲ್ಲೆಲ್ಲ ಇಂಡಿಕೇಟರ್ಸ್ ಅದ, ನ್ಯೂಟ್ರಲ್ದಾಗ ಐತಿ ಈಗ ಬೈಕ. ಬ್ಯಾಟ್ರಿದ ತೋರಿಸೈತಿ. ಮತ್ತು ಇಲ್ಲಿ ಇಂಡಿಕೇಟರ್ಸ್ ನೋಡಿರಿ, ಇಂಡಿಕೇಟರ್ಸ ಇದನ್ನು ಮಾಡಿದ್ರೆ ಎರಡು ಅಟ್ ಎ ಟೈಮ್ ಆಗ್ತಾವೆ. ಇಲ್ಲಿ ABS ಆನ್ ಬೇಕಾರೆ ಆನ್ ಮಾಡ್ಕೋಬೋದು, ಆಫ್ ಬೇಕಾರೆ ಆಫ್ ಮಾಡ್ಕೋಬಾರ್ದು ಆಪ್ಷನ್ ಕೊಟ್ಟಾರ. ಏನು ಪ್ರಾಬ್ಲಮ್ ಬರತೈತಿ ಅಂದ್ರೆ ಸ್ವಲ್ಪ GoProದಾಗ ಪ್ರಾಬ್ಲಮ್ ಬರತೈತಿ, ರೆಕಾರ್ಡ್ ಆಗತ್ತಿಲ್ಲ. ಅದಕ್ಕೆ ಇದು ಉಲ್ಟಾಸ್ ಹಿಂಗೆ ಮಾಡೋಂಗಪ್ರಿ. ಮತ್ತು ನೀವು ಕನ್ಫ್ಯೂಸ್ ಆಗೋದು ಬೇಡ, ಇವೇನು ಉಲ್ಟಾ ಹಾಕೊಂಡು ಅಡ್ಡಾಡ ಟ್ರೈ ಮಾಡತ್ತಾನಂತ. ಮತ್ತು ಪ್ರಾಬ್ಲಮ್ ಆಗೈತ್ರಿ. ಅದ್ರ ಸಂಬಂಧ ಏನಂದ್ರೆ ಈಗ ನೆಕ್ಸ್ಟ್ ರೈಡ್ ಮಾಡೋಣ್ರಿ. ರೈಡ್ ಎಕ್ಸ್ಪೀರಿಯನ್ಸ್ ಹೆಂಗೆ ಆಗ್ತೈತಿ ಅಂತ ಹೇಳ್ತೇನೆ. ಮತ್ತು ವಾಯ್ಸ್ ಅಂತೂ ಆಫ್ಟರ್ ವಾಯ್ಸ್ ಹಾಕ್ಬೇಕ್ರಿ, ಯಾಕಂದ್ರೆ ರೆಕಾರ್ಡ್ ಆಗತ್ತಿಲ್ಲ. ನೋಡೋಣ್ರಿ ಹೆಂಗೆ. ಮತ್ತು ಆಫ್ ರೋಡ್ ಎಲ್ಲಿ ಸಿಗ್ತೈತಿ ನೋಡೋಣ್ರಿ. ಆಫ್ ರೋಡ್ಗೆ ಸ್ವಲ್ಪ ಟ್ರಯಲ್ ಮಾಡೋಣ, ಯಾಕಂದ್ರೆ ಇದ್ರದ್ದು ಮೇನ್ ಮಜಾ ಬರೋದು ಆಫ್ ರೋಡ್ ರೀ. ಯಾಕಂದ್ರೆ ನಮ್ಮ ಹಿಮಾಲಯನ್ 411 ಇರೋದ ಮಜಾ ಅಂದ್ರೆ ಆಫ್ ರೋಡ್. ಬರೀ ಹೋಗೋಣ ಈಗ, ಲೆಟ್ಸ್ ಗೋ. ಓಕೆ ಗೈಸ್, ಸ್ವಲ್ಪ GoPro ಪ್ರಾಬ್ಲಮ್ ಆಗೈತ್ರಿ, ಅದ್ರ ಸಂಬಂಧ ವಾಯ್ಸ್ ರೆಕಾರ್ಡ್ ಆಗಾಕಿಲ್ಲ. ಅದ್ರ ಸಂಬಂಧ ಆಫ್ಟರ್ ವಾಯ್ಸ್ ಮಾಡತ್ತೀನು ಗೈಸ್. ಫಸ್ಟ್ ಮೈಲೇಜ್ ಹೇಳ್ಬೇಕಂದ್ರೆ 25 to 32 ಕೊಡ್ಬೋದು ರೀ. ಮತ್ತು ಬೈಕ್ ಬಗ್ಗೆ ಹೇಳ್ಬೇಕಂದ್ರೆ ಲಾಂಗ್ ರೈಡ್ಗೂ ಅಂತೂ ಪವರ್ಫುಲ್ ಕಂಫರ್ಟೇಬಲ್ ರೀ. ಹಂಗೆ ಆಫ್ ರೋಡ್ಗಂತೂ ಹೇಳಿ ಮಾಡಿಸಿದ ಗಾಡಿ. ಏನರ ಜಾಸ್ತಿ ಆಫ್ ರೋಡ್ ಆಗಲಿ, ಲಾಂಗ್ ಟ್ರಿಪ್ ಮಾಡತ್ತಿದ್ರಿ ಅಂದ್ರೆ ಆರಾಮಾಗಿ ಬೈಕ್ ತೊಗೋಬೋದು ರೀ. ಮತ್ತು 5 ಸ್ಪೀಡ್ ಗೇರ್ ಬಾಕ್ಸ್ ಬರ್ತೈತಿ, ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್. ಟಾಪ್ ಸ್ಪೀಡ್ ಹೇಳ್ಬೇಕಂದ್ರೆ 120 to 135 ಹೋಗ್ಬೋದು ರೀ. ಮೊದಲು ಹೇಳಿದಂಗೆ ಟಾಪ್ ಸ್ಪೀಡ್ ಅದು ಚೆಕ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದ್ರ ಸೆಗ್ಮೆಂಟೇ ಬೇರೆ ರೀ. ಕ್ರೂಸಿಂಗ್ ಆರಾಮಾಗಿ 80 to 100 ಸ್ಪೀಡ್ದಾಗ ಹೋಗ್ಬೋದು. ಆಫ್ ರೋಡ್ದಾಗ ಹೇಳಬೇಕಂದ್ರೆ ಈಸಿ ಫಾರ್ ಬಿಗ್ನರ್ಸ್ ರೀ ಈ ಬೈಕ್. ವೈಬ್ರೇಷನ್ನು ಸ್ವಲ್ಪ ಐತ್ರಿ, ಓಲ್ಡ್ ಹಿಮಾಲಯನ್ಗಿಂತ ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಬೆಸ್ಟ್ ಯೂಸ್ ಹೇಳ್ಬೇಕಂದ್ರೆ ಲೇ ಲಡಾಖ್ ರೈಡ, ಆಫ್ ರೋಡ ಮತ್ತು ಟೂರಿಂಗ್ ಪರ್ಪಸ್ ಯೂಸ್ ಮಾಡೋರಿದ್ರೆ ಈ ಬೈಕ್ ಬೆಸ್ಟ್ ರೀ, ನೀವು ತೊಗೋಬೋದು ಈಸಿಯಾಗಿ. ಗೈಸ್, ಮತ್ತು ಹಿಮಾಲಯನ್ 411 ಲಾಂಚ್ ಆಗಿದ್ದು ಯಾವಾಗಪ್ಪ ಅಂದ್ರೆ 2016 to 2023 ಮಟ್ಟ ಪ್ರೊಡಕ್ಷನ್ದಾಗಿತ್ತು ರೀ. ಮತ್ತು 2023ಗೆ ಡಿಸ್ಕಂಟಿನ್ಯೂ ಆಯಿತು. 411cc ಡಿಸ್ಕಂಟಿನ್ಯೂ ಆಯಿತು. ಅದಾದಮೇಲೆ 411 ಸ್ಟಾಪ್ ಮಾಡಿ 450 ಲಾಂಚ್ ಮಾಡಿರ್ರಿ. ಹಿಮಾಲಯನ್ದಾಗ 450 ಅಂತೇಳಿ ಲಾಂಚ್ ಮಾಡಿರು. ಆದರೆ ಹಿಮಾಲಯನ್ 411ದಾಗ ಸಿಗೋ ಮಜಾ ಹಿಮಾಲಯನ್ 450ದಾಗ ಸಿಗೋದಿಲ್ರಿ. ಯಾಕಂದ್ರೆ ಹಿಮಾಲಯನ್ 411 ಫ್ಯಾನ್ ಬೇಸೇ ಬೇರೆ ರೀ, ಅದ್ರದ್ದು ಲೆವೆಲ ಬೇರೆ ಇತ್ತು. ಮತ್ತು ಇನ್ನೂ ಹೇಳೋದು ಭಾಳ ಐತ್ರಿ, ಬಟ್ ನಂಗೆ ಎಷ್ಟು ತಿಳಿದೈತೆ ಅಷ್ಟು ಟ್ರೈ ಮಾಡಿದ್ದೇನೆ ಹೇಳಕ್ಕೆ. ಏನರೇ ಮಿಸ್ಟೇಕ್ ಇದ್ರೆ ಕಮೆಂಟ್ ಮಾಡಿರಿ, ಹಂಗೆ ಅಡ್ಜಸ್ಟ್ ಮಾಡ್ಕೊರಿ. ವಿಡಿಯೋ ರಿವ್ಯೂ ಮಾಡಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ಮತ್ತು ನಾವು ನೆಕ್ಸ್ಟ್ ಯಾವ ಬೈಕ್ ಮಾಡ್ಬೇಕಂತೇಳಿ ಕಮೆಂಟ್ದಾಗ ತಿಳಿಸ್ರಿ. ಆತ್ಮಾನುಸಂಧಾನ ಮತ್ತು ಇನ್ನೂ ತನಕ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನಮ್ಮಂಥವ್ರಿಗೂ ಸಪೋರ್ಟ್ ತೋರಿಸ್ರಿ. ನೆಕ್ಸ್ಟ್ ಒಳ್ಳೆ ಕಂಟೆಂಟ್ ಕೊಡೋಕೆ ಟ್ರೈ ಮಾಡ್ತೇನೆ. ಮತ್ತು ಈಗ ಲಾಗ್ ಕಂಟಿನ್ಯೂ ಹಾಕಕ್ಕೆ ಟ್ರೈ ಮಾಡ್ತೇನೆ ರೀ. ಈಗ ಅಂದ್ರೆ ಭಾಳ ದಿನ ಗ್ಯಾಪ್ ಆಗತ್ತೈತಿ ಲಾಗ್ ಮಾಡೋಕೆ. ಮತ್ತು ಯಾಕೆ ಇಷ್ಟು ದಿನ ಲಾಗ್ ಮಾಡೋಕ್ಕಿಲ್ಲ ಅಂದ್ರೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ರೀ. ಯಾಕಂದ್ರೆ ಈಗ ಬೈಕ್ ತೊಗೊಂಡೆವು, ಮತ್ತು ಕ್ಯಾಮ್ರಾದು EMI ಅದಿದ್ದು ಪ್ರಾಬ್ಲಮ್ ಬರತೈತಿ ರೀ. ಅದಕ್ಕೆ ಲಾಂಗ್ ರೈಡ್ ಎಲ್ಲಿ ಹೋಗಿಲ್ಲ, ಮತ್ತು ಶಾರ್ಟ್ ರೈಡು ಎಲ್ಲಿ ಹೋಗೋಕ್ಕಿಲ್ಲ. ಆದರೆ ಈಗ ಹೋಗ್ಬೇಕು ರೀ, ಕಂಟಿನ್ಯೂ ಟ್ರೈ ಮಾಡೋನು ನಾವು ಏನ್ರಿ ಬೆಸ್ಟ್ ಕೊಡೋಕೆ. ಏನ್ರಿ ಮಿಸ್ಟೇಕ್ ಇದ್ರೆ ಒಟ್ಟು ಅಡ್ಜಸ್ಟ್ ಮಾಡ್ಕೊರಿ, ಯಾಕಂದ್ರೆ ನಮ್ಮಂಥವ್ರಿಗೆ ಮಿಸ್ಟೇಕ್ ಆಗೋವನರಿ. ಯಾಕಂದ್ರೆ ನಾವು ಈಗ ಬಿಗಿನರ್ಸ್ ಅದೆವು, ಏನೂ ಪ್ರಾಬ್ಲಮ್ ಇದ್ರೆ ಫೇಸ್ ಮಾಡಿ ಆದಮೇಲೆ ನಮ್ಗೆ ಗೊತ್ತಾಗ್ತೈತಿ ಯಾವ ಪ್ರಾಬ್ಲಮ್ ಮಾಡಿ ಬಂದರೆ ಏನು ಹೆಂಗೆ ಫೇಸ್ ಮಾಡ್ಬೇಕಂತ.
ಬೆಂಕಿ ಬೆಂಕಿ ಅನ್ಕೊಂಡೆ ಅಪ್ರೋಡಿಂಗ್ ಮಜಾ ಫುಲ್ ಬರೋದೈತಿ ಮಜಾ ಫುಲ್ ಅಪ್ರೋಡ್ ಜಾಸ್ತಿ ಸಿಗಲಿಲ್ಲ ಸ್ವಲ್ಪ ಅಂದ್ರೆ ಸ್ವಲ್ಪ ಸಿಕ್ತು ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದ ಬಾಸಂಪಿಗೆ ಸವಿಬಾಲಹರಿ ಹರಿ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾ ಇಲ್ರಿ ಮತ್ತು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ಲಾಗ್ದಾಗ ಸಿಗುನು ಸಿ ಯು ಗೈಸ್ ಟೇಕ್ ಕೇರ್ ಬಾಯ್ ಸುಕುಮಾರಿ ಶುರುವಾಗಿದೆ ಪ್ರೀತಿ ಲಗೋರಿ ಮರೆತೋಗಿದೆ ಮನೆದಾರಿ ಬಾ ತೋರಿಸುದಯ